ನಮಸ್ತೆ ಎಲ್ಲರಿಗೂ ಸಹ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಸಿಂಪಲ್ ರೆಸಿಪಿ ಅಂದರೆ ಆಮ್ಲೆಟ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಅದಕ್ಕೆ ಯಾವುದೆಲ್ಲ ವಸ್ತು ಬೇಕು ನೋಡುವ ಬನ್ನಿ. ಉಪ್ಪು ಬೇಕು, ಖಾರ, ಅರಿಶಿನ. ನಾನಿಲ್ಲಿ ಒಂದು ನೀರುಳ್ಳಿ ತಗೊಂಡಿದ್ದೇನೆ, ನಿಮಗೆ ಬೇಕಿದ್ರೆ ತಗೊಳ್ಬೋದು. ಮತ್ತು 4 ಹಸಿಮೆಣಸಿನ್ಕಾಯಿ ಮತ್ತು 3 ಮೊಟ್ಟೆ, ಇಷ್ಟು ತಗೊಂಡಿದ್ದೇವೆ. ಈಗ ಇಲ್ಲಿ ನಾವು ಹಾಕೋಣ ಬನ್ನಿ. ಈರುಳ್ಳಿ ಹಾಕಿದೆ, ಮತ್ತು ಹಸಿಮೆಣಸಿನ್ಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಜಾಸ್ತಿ ಉಪ್ಪು ಹಾಕಬಾರ್ದು, ಕಡಿಮೆ ಕೂಡ ಹಾಕಬಾರ್ದು. ನಾವು ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ಕೊಳ್ತೇವೆ, ಬೇಕಾದಷ್ಟು. ಮತ್ತು ಇಲ್ಲಿ ಖಾರ ಎಂತೂ ಉಂಟು, ಇಲ್ಲಿ ಬೇಕಾದರೆ ಸ್ವಲ್ಪ ಹಾಕುವ, ಚೂರು ಖಾರ. ಮತ್ತು ಅರಿಶಿನ ಬೇಕಾಗ್ತದೆ, ಯಾಕಂದರೆ ಮೊಟ್ಟೆಗೆ ಅರಿಶಿನ ಹಾಕಬೇಕು. ಈಗ ನಾವು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು, ಕರೆಕ್ಟ್ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ 3 ಮೊಟ್ಟೆ ಹೊಡೆದು ಹಾಕುವ. ನಾನಿಲ್ಲಿ 3 ಮೊಟ್ಟೆ ತಗೊಂಡಿದ್ದೇನೆ, ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಬೋದು. ಮಾತ್ರ ನೀರುಳ್ಳಿದ್ದು ಕ್ವಾಂಟಿಟಿ ಕೂಡ ಜಾಸ್ತಿ ಆಗ್ತಾ ಹೋಗಬೇಕು. ಮೊಟ್ಟೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವೀಗ ಗ್ಯಾಸ್ ಹೊತ್ತಿಸುವ. ಈಗ ಪ್ಯಾನನ್ನಿಟ್ಟು ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕಬೇಕು. ಎಣ್ಣೆ ಜಾಸ್ತಿ ಸಾಕಬಾರ್ದು, ಕಡಿಮೆ ಸಾಕಬಾರ್ದು. ಎಣ್ಣೆ ಹಾಕಿದ್ದೇವೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಣ್ಣೆ ಫುಲ್ ಪ್ಯಾನಿಗೆ ಹರಡಬೇಕು. ಈಗ ಫಸ್ಟಿಗೆ ಪ್ಯಾನನ್ನು ಸ್ಪೀಡಲ್ಲಿಟ್ಟು ಸ್ವಲ್ಪ ಎಣ್ಣೆ ಕಾಯಿಸಬೇಕು, ಮತ್ತು ಆಮ್ಲೆಟ್ ಹಾಕಬೇಕು. ಈಗ ಹಾಕಿದ್ದೇವೆ, ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಇದನ್ನು ನಾವೀಗ ಲೋ ಫ್ಲೇಮಲ್ಲಿಟ್ಟು ಕಾಯಿಸಬೇಕು, ಅಂದರೆ ಒಳ್ಳೆ ಬೇಯ್ತದೆ ಆಮ್ಲೆಟ್. ಹಾಗೆ ಆಮ್ಲೆಟ್ ಈಗ ಚೆನ್ನಾಗಿ ಬಂದಿದೆ. ಇದನ್ನು ಮುಚ್ಚಿದರೆ ಇದು ಉಬ್ತದೆ, ಹಾಗಾಗಿ ಮುಚ್ಚಿಡುವ. ಒಂದು 1 ಮಿನಿಟಿಗೆ ಇಡಿ. ಇದೀಗ ಲೋ ಫ್ಲೇಮಲ್ಲಿ ಬೆಂದಿದೆ. ಇದನ್ನೀಗ ಕಬ್ಬೆ ಹಾಕಬೇಕು, ಆಗ ಒಳ್ಳೆ ಮಾಡಿ ಇದಾಗ್ತದೆ, ರೋಸ್ಟ್ ಆಗ್ತದೆ 2 ಸೈಡ್ ಸಹ. ನೋಡಿ ಚೆಂದಾಗಿ ಇದಾಗಿದೆ. ಇದು ಒಂದು 1/2 ಸೆಕೆಂಡ್ಸ್ ಇಡಿ. ಇದೀಗ ಬೆಂದಿದೆ. ಇದನ್ನೀಗ ಪ್ಲೇಟಿಗೆ ಹಾಕೋದು. ನೋಡಿ ನೋಡಿ ನಮ್ಮ ಬಿಸಿ ಬಿಸಿ ಆಮ್ಲೆಟ್ ರೆಡಿ ಆಗಿದೆ. ಇದನ್ನು ನೀವು ಸಹ ಮನೇಲಿ ಮಾಡ್ಕೊಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿದೆ. ನಿಮಗೆ ಹೀಗೆ ಒಳ್ಳೆ ವಿಡಿಯೋ ಬೇಕಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.